ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ಸರ್ಕಾರದ ಮಹಿಳಾ ಕೇಂದ್ರಿತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ವಿಶ್ವಸಂಸ್ಥೆ ಅಧ್ಯಕ್ಷರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರನ್ನು ಪ್ರಮುಖ ಫಲಾನುಭವಿಗಳನ್ನಾಗಿ ಕೇಂದ್ರೀಕರಿಸಿ ರಾಜ್ಯದಲ್ಲಿ ಜಾರಿಗೊಳಿಸಿರುವ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಮೂಲಕ ಕರ್ನಾಟಕ ಸಾಧಿಸಿರುವ ಲಿಂಗ ಸಮಾನತೆಯ ಉಪಕ್ರಮಗಳಿಗೆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಅಧ್ಯಕ್ಷರಾದ ಕ್ಯಾಮರೂನ್ ಫಿಲೆಮನ್ ಯಾಂಗ್ ಮೆಚ್ಚುಗೆ ಸೂಚಿಸಿದ್ದಾರೆ. ಅವರು ಫೆಬ್ರವರಿ 7ರಂದು ಬೆಂಗಳೂರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಬೆಂಗಳೂರು ನಗರದ ಖಾಸಗಿ ಹೋಟೆಲ್ ತಾಜ್ ವೆಸ್ಟ್ ಎಂಡ್ ನಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಸ್ವಸಹಾಯ ಗುಂಪಿನ ಮಹಿಳೆಯರು ರೇಷ್ಮೆ ಗೂಡುಗಳಿಂದ ತಯಾರಿಸಿದ ಪುಷ್ಪ ಗುಚ್ಛದೊಂದಿಗೆ ಸ್ವಾಗತಿಸಿದರು. ಒಂದು ಜಗತ್ತು ಹಲವು ಸಾಧ್ಯತೆಗಳನ್ನು ಬಿಂಬಿಸುವ ಕರ್ನಾಟಕ ಕುರಿತಾದ ಪುಸ್ತಕವನ್ನ ನೀಡಿದರು. ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಾಧನೆಯಲ್ಲಿ ಕರ್ನಾಟಕವು ಉನ್ನತ ಸ್ಥಾನ ಪಡೆಯಲು ಸಾಧ್ಯವಾಗಿರುವ ಬಗ್ಗೆ ವಿಶ್ವಸಂಸ್ಥೆಯ ಅಧ್ಯಕ್ಷರು ಆಸಕ್ತಿಯಿಂದ ಹೆಚ್ಚು ಮಾಹಿತಿ ಹಾಗೂ ವಿವರಗಳನ್ನು ಬಯಸಿದರು. ಗ್ಯಾರಂಟಿ ಯೋಜನೆಗಳಲ್ಲಿ ಮಹಿಳೆಯರ ಕೈಗೆ ನಗದು ಹಣ ನೀಡುವ ಗೃಹಲಕ್ಷ್ಮಿ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಅವಕಾಶ ನೀಡುವ ಶಕ್ತಿ ಯೋಜನೆ, ಕಾರ್ಮಿಕ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯ ದರವನ್ನು ಸುಧಾರಿಸಲು ಕೈಗೊಂಡಿರುವ ಕ್ರಮಗಳು, ಹಸಿವು ಮತ್ತು ಅಪೌಷ್ಟಿಕತೆಯನ್ನು ತಡೆಗಟ್ಟಲು ತಲಾವಾರು ಪೋಷಕಾಂಶ ನೀಡಿಕೆ, ಕೌಶಲ್ಯದ ಮೂಲಕ ಉದ್ಯೋಗ ಗಳಿಕೆ, ಅಡುಗೆ ಅನಿಲ ಪೂರೈಕೆ, ಉಚಿತ ವಿದ್ಯುತ್ ಪೂರೈಕೆ ಕುರಿತ ಕಾರ್ಯಕ್ರಮಗಳ ವಿವರಗಳನ್ನು ಮುಖ್ಯ ಕಾರ್ಯದರ್ಶಿಗಳು ನೀಡಿದರು. ಮಹಿಳೆಯರು ಸ್ವಸಹಾಯ ಗುಂಪುಗಳನ್ನು ಸಂಘಟಿಸಲು, ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಪ್ರೋತ್ಸಾಹ, ವಿಷಕಾರಿ ಮುಕ್ತ ವಾತಾವರಣಕ್ಕಾಗಿ ಸಮಗ್ರ ಮತ್ತು ಸಾವಯವ ಕೃಷಿಗೆ ಪ್ರೋತ್ಸಾಹ ಕ್ರಮಗಳು, ಸಮಗ್ರ ಹವಾಮಾನ ಬದಲಾವಣೆ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲು ಸಹಾಯ ಮಾಡುತ್ತದೆ ಎಂದು ಸಂತಸ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸಮಾನತೆಯನ್ನು ಉತ್ತೇಜಿಸಲು ಮಹಿಳಾ ಪರ ಕಾರ್ಯಕ್ರಮಗಳನ್ನು ಮುನ್ನಡೆಸುತ್ತಿರುವ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಳಜಿಯನ್ನು ವಿಶ್ವಸಂಸ್ಥೆಯ ಅಧ್ಯಕ್ಷರು ಶ್ಲಾಘಿಸಿದರು. ಮುಂಬರುವ ವಿಶ್ವಸಂಸ್ಥೆಯ ಕಾರ್ಯಾಗಾರಗಳಲ್ಲಿ ಕರ್ನಾಟಕದ ಯಶೋಗಾಥೆಗಳನ್ನು ಹಂಚಿಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದರು. ಇದರಿಂದ ಇತರೆ ದೇಶಗಳು ಸಹ ಈ ಅತ್ಯುತ್ತಮ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಬಹುದು ಎಂದು ಅಭಿಪ್ರಾಯಪಟ್ಟರು. ಒಟ್ಟು ಇಂಧನ ಉತ್ಪಾದನೆಯಲ್ಲಿ 40% ಪಾಲು ನವೀಕರಿಸಬಹುದಾದ ಮೂಲಗಳಿಂದ ಬರುತ್ತಿರುವುದರಿಂದ ಕರ್ನಾಟಕವು ಶುದ್ಧ ಮತ್ತು ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ದೇಶದಲ್ಲಿಯೇ ಅಗ್ರಸ್ಥಾನ ಪಡೆದಿರುವುದಕ್ಕೆ ವಿಶ್ವಸಂಸ್ಥೆಯ ಅಧ್ಯಕ್ಷರು ಸಂತೋಷ ವ್ಯಕ್ತಪಡಿಸಿದರು. ಮಾಹಿತಿ ತಂತ್ರಜ್ಞಾನ, ತಂತ್ರಾಂಶ ಅಭಿವೃದ್ಧಿ, ಕೃತಕ ಬುದ್ಧಿಮತ್ತೆ ಸಂಶೋಧನೆ ಮತ್ತು ನಾವೀನ್ಯತೆಗಾಗಿ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಸ್ಥಾಪನೆಯಲ್ಲಿ ಕರ್ನಾಟಕವು ಸಾಧಿಸಿರುವ ಪ್ರಗತಿಯನ್ನು ವಿಶ್ವಸಂಸ್ಥೆಯವರು ಮೆಚ್ಚಿದರು. ಇತರೆ ದೇಶಗಳಿಗೆ ಡಿಜಿಟಲ್ ರೂಪಾಂತರವನ್ನು ಉತ್ತೇಜಿಸುವ ಸಲುವಾಗಿ ಸಹಾಯದ ಅಗತ್ಯವಿದ್ದು ರಾಜ್ಯದ ಬೆಂಬಲವನ್ನ ಕೋರಿದರು. ರಾಜ್ಯ, ಜಿಲ್ಲೆ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸುಸ್ಥಿರ ಅಭಿವೃದ್ಧಿ ಸೂಚಕಗಳ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡಲು ಕರ್ನಾಟಕ ರಚಿಸಿದ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಡ್ಯಾಶ್ ಬೋರ್ಡ್ ವೀಕ್ಷಿಸಿ ಶ್ಲಾಘಿಸಿದರು. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಕಾರ್ಯದರ್ಶಿ ಜಿ ಸತ್ಯವತಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಂಸಿಂಗ್ ಅವರು ಇಂದು ಕೆಕೆಆರ್ಡಿಬಿ ಕಚೇರಿಯ ಸಭಾಂಗಣದಲ್ಲಿ ಕೆಕೆಆರ್ಡಿಬಿ ಮಂಡಳಿಯ
ಕಾರ್ಯಚಟುವಟಿಕೆ ಮತ್ತು ಪ್ರಗತಿಯ ಕುರಿತು ಸುದ್ದಿಗೋಷ್ಠಿಯನ್ನ ನಡೆಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಗ್ರಾಮೀಣ ಭಾಗದ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ 200 ಕಡೆ ಕೆಪಿಎಸ್ ಮಾದರಿಯ ಕರ್ನಾಟಕ ಪಬ್ಲಿಕ್ ಶಾಲೆ ಸ್ಥಾಪನೆಗೆ ಚಿಂತನೆ ನಡೆದಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದ್ದಾರೆ. ಅವರು ರವಿವಾರ ಕಲಬುರಗಿ ನಗರದ ಕೆಕೆಆರ್ಡಿಬಿ ಮಂಡಳಿಯ ಸಭಾಂಗಣದಲ್ಲಿ ಮಂಡಳಿಯ ಪ್ರಗತಿ ಕಾರ್ಯ ವಿವರಿಸಲು ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಮುಂಬರುವ 2025-26ರ ಆಯವ್ಯಯದಲ್ಲಿ ಈ ಬಗ್ಗೆ ಘೋಷಣೆಯಾಗಲಿದೆ. ಸಿಎಸ್ಆರ್ ನಿಧಿ ಬಳಸಿಕೊಂಡು ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 4-5 ಶಾಲೆಗಳನ್ನು ತಲಾ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲು ಉದ್ದೇಶಿಸಿದ್ದು, ಮಾರ್ಚ್ ನಂತರ ನಡೆಯುವ ಮಂಡಳಿಯ ಸಭೆಯಲ್ಲಿ ಇದರ ಬಗ್ಗೆ ಅಂತಿಮ ನಿರ್ಣಯ ಕೈಗೊಳ್ಳಲಾಗುವುದು. ನಗರವಾಸಿ ಮಕ್ಕಳಂತೆ ಹಳ್ಳಿ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂಬುದು ನಮ್ಮ ಉದ್ದೇಶವಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಕೆಕೆಆರ್ಡಿಬಿ ಮಂಡಳಿಯ ಕಾರ್ಯದರ್ಶಿಗಳಾದ ಎಂ ಸುಂದರೇಶ್ ಬಾಬು ಉಪಸ್ಥಿತರಿದ್ದರು. ಹಿಂದೆ ಇರತಕ್ಕಂಥ ಡಾಕ್ಟರ್ ನಂಜುಂಡಪ್ಪ ಅವರ ಒಂದು ಸಮಿತಿಯಲ್ಲಿ ಕಲ್ಯಾಣ ಕರ್ನಾಟಕ ಈ ಒಂದು 7 ಜಿಲ್ಲೆ 41 ಕ್ಷೇತ್ರ ಸುಮಾರು 1 ಕೋಟಿ 12 ಲಕ್ಷ ಜನರಿಗೆ ಏನಾದರೂ ಒಂದು ಅಭಿವೃದ್ಧಿ ಆಗಬೇಕಲ್ಲಿ ಅಂದರೆ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಹೆಚ್ಚಿನ ಒಂದು ಬದಲಾವಣೆ ಆಗಲೇಬೇಕಾಗ್ತದೆ. ಅದರಲ್ಲಿ 2 ಮಾತು ಇಲ್ಲವೇ ಇಲ್ಲ. ಶಿಕ್ಷಣದಲ್ಲಿ ಒಂದು ಅಭಿವೃದ್ಧಿಗಾಗಿ ಒಂದು ಶಾರ್ಟ್ ಟರ್ಮ್ ಗೋಲ್ಸ್ ಮತ್ತು ಲಾಂಗ್ ಟರ್ಮ್ ಗೋಲ್ಸ್ಗಾಗಿ ಅಲ್ಲಿ ಇರ್ತಕ್ಕಂಥ ಒಂದು ತಜ್ಞರ ಸಮಿತಿಯನ್ನು ನಾವು ಮಾಡಿದ್ದೀವಿ. ಆದರೆ ದಯವಿಟ್ಟು ಇದು ಓವರ್ನೈಟ್ ಚೇಂಜಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ಜವಾಬ್ದಾರಿ. ಡಾಕ್ಟರ್ ಛಾಯಾ ದೇವಗಂಕರ್ ಅಂತ ಅಧ್ಯಕ್ಷರು, ಡಾಕ್ಟರ್ ಅಬ್ದುಲ್ ಖದೀರ್ ಅವರು, ಡಾಕ್ಟರ್ ಮಲ್ಲಿಕಾರ್ಜುನ್ MS ಅವರು, ಡಾಕ್ಟರ್ ಫ್ರಾನ್ಸಿಸ್ ಭಾಷ್ಯಂ, ಡಾಕ್ಟರ್ ರುದ್ರೇಶ್ S ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು, ರಿಟೈರ್ಡ್ ಡೈರೆಕ್ಟರ್ NB ಪಾಟೀಲ್ ಅವರು, ಯಶವಂತ್ ಹರ್ಸೂರ್ ಅವರು, ಡಾಕ್ಟರ್ ನಾಗಾಬಾಯಿ ಬುಳ್ಳಾ ಅವರು ಇವತ್ತು ಭಾಳಷ್ಟು ಒಂದು ಸಮಾಲೋಚನೆಯನ್ನು ಮಾಡಿ ಡಾಕ್ಟರ್ ಛಾಯಾ ದೇವಗಂಕರ್ ಅವರು ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಸುಮಾರು 42 ವರ್ಷದ ಒಂದು ಅನುಭವವಿದೆ. 6 ವರ್ಷ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಎಜುಕೇಷನ್ ಆ್ಯಂಡ್ 36 years ಇನ್ ಗುಲ್ಬರ್ಗಾ ಯೂನಿವರ್ಸಿಟಿ ಪೋಸ್ಟ್ ಸೂಪರ್ ಆ್ಯನ್ಯುಯೇಷನ್ ಆ್ಯಸ್ ಅ ಡೈರೆಕ್ಟರ್ ಅಂತ ಅವರು ಕೆಲಸ ಮಾಡಿದ್ದಾರೆ. ಸೆಂಟರ್ ಆಫ್ ಡೆವಲಪ್ಮೆಂಟ್ ಆಫ್ HK ರೀಜನ್ 1 ವರ್ಷ ಅವರು ಕೆಲಸ ಮಾಡಿದ್ದಾರೆ. ಪ್ಲಾನಿಂಗ್ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದಾರೆ. ಕರ್ನಾಟಕ ಎವ್ಯಾಲ್ಯೂಯೇಷನ್ ಅಥಾರಿಟಿ SCO ಆ್ಯಂಡ್ ACO ಮಾಡಿದ್ದಾರೆ. ಕರೆಂಟ್ಲಿ ಅಡ್ವೈಸರ್ ಆಫ್ ದ ಪಬ್ಲಿಕ್ ಫೈನಾನ್ಸ್ ವಿತ್ ದ 5th ಸ್ಟೇಟ್ ಫೈನಾನ್ಸ್ ಕಮಿಷನ್ ಅವರು ಕೂಡ ಮಾಡ್ತಾ ಇದ್ದಾರೆ. ಹಾಗೂ ಅವರು ಈ ಒಂದು ಡಾಕ್ಟರ್ ನಂಜುಂಡಪ್ಪ ಅವರ ಒಂದು ಸಮಿತಿಯಲ್ಲಿ 371J KK ರೀಜನ್ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಅವರು ಆ್ಯಸ್ ಅ ಮೆಂಬರ್ ಅಂತ ಅವರು ಕೆಲಸ ಮಾಡಿದ್ದಾರೆ. UKG LKG ಕ್ಲಾಸಸ್ಸು ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಗಿದ್ದು ಕಲ್ಯಾಣ ಕರ್ನಾಟಕದಲ್ಲಿ. ಸುಮಾರು 40,000 ಮಕ್ಕಳು ಹಳ್ಳಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ UKG LKGನೂ ಕೂಡ ನಾವು ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ ವರ್ಷದಲ್ಲಿ ನಮ್ಮ ಬಜೆಟಲ್ಲಿ ಮತ್ತು ಬೇರೆ ಬೇರೆ ರೀತಿಯಿಂದ ಘೋಷಣೆ ಮಾಡಿ KPS ಶಾಲೆಗಳು ಸಹಭಾಗಿತ್ವ ಹಿಂದೆ ಎಂದೂ ಆಗಿರಲಿಲ್ಲ. ಯಾಕಂದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಹಾಗೂ ನಾವು ಶಿಕ್ಷಣ ಇಲಾಖೆ ವತಿಯಿಂದ KPS ಶಾಲೆಗಳು ಇವತ್ತು ಕೇವಲ ನಮ್ಮ ಹತ್ರ ಇದ್ದಿದ್ದು ಒಂದು 77 ಏನಿದೆ. ಆದರೆ ಮುಂದೆ ಇರತಕ್ಕಂಥ ಕನಿಷ್ಠ 200 ಶಾಲೆಗಳು ಮಾಡ್ತಕ್ಕಂಥ ಒಂದು ಉದ್ದೇಶ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಾವು ಹೇಳ್ತೀವಿ. ಈ ಬಾರಿ ನಾವು ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ಕೂಡ ಹೇಳಿದ್ದೀವಿ, ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಈ ವರ್ಷವೂ ಕೂಡ 5,000 ಕೋಟಿ ಘೋಷಣೆ ಮಾಡಬೇಕು ಅಂತ ಅವರು ನಮಗೆ ಭರವಸೆನೂ ಕೂಡ ಕೊಟ್ಟಿದ್ದಾರೆ. ಈ ಬಾರಿ ಅದನ್ನು 3,000 ಕೋಟಿಯನ್ನು ಕೂಡ ನಾವು ಮೀರಿ ನಾವು ಖರ್ಚು ಮಾಡ್ತೀವಿ. ಯಾಕಂದರೆ ನಾವು ಹೇಳಿರುವಂಥ ಕಾರ್ಯಕ್ರಮಗಳು ಎಲ್ಲವೂ ಅನುಷ್ಠಾನಕ್ಕೆ ಬರ್ತಾ ಇದೆ. ಆರೋಗ್ಯ ಆವಿಷ್ಕಾರ ಯೋಜನೆ ಅಡಿಯಲ್ಲಿ ಮೊನ್ನೆ ಸೆಪ್ಟೆಂಬರ್ 17ನೇ ತಾರೀಕು ನಡೆದಿರುವಂತಹ ನಮ್ಮ ಸಂಪುಟ ಸಭೆಯಲ್ಲಿ ಸುಮಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು, ಅರ್ಬನ್ PHC, ಅರ್ಬನ್ CHC, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳು, ಆ್ಯಂಬುಲೆನ್ಸಸ್ಗಳು, MRI ಸ್ಕ್ಯಾನಿಂಗ್ ಅವರು, ಡಯಾಲಿಸಿಸ್ ಸೆಂಟರ್ಸು, ನಾವೆಲ್ಲ ಏನು ಹೇಳಿದ್ದೀವಿ ಸುಮಾರು 857 ಕೋಟಿ ವೆಚ್ಚದಲ್ಲಿ 2 ವರ್ಷದಲ್ಲಿ ಮಾಡ್ತೀವಂತ ನಾವು ಹೇಳಿದ್ವಿ. ಈಗಾಗಲೇ ಸುಮಾರು 439 ಕೋಟಿ
ಆಲ್ಮೋಸ್ಟ್ 440 crores ಅಷ್ಟು ಟೆಂಡರ್ ಪ್ರಕ್ರಿಯೆ ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ನಾಳೆ ಲಾಸ್ಟ್ ದಿನ ಇದೆ ಟೆಂಡರ್ ಹಾಕೋದು. ಇದು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಏನೇನು ಬಿಲ್ಡಿಂಗ್ಸ್ಗಳಿವೆ ಅದರ ಒಂದು ತಕ್ಕಂತೆ ಇದು KKRDB ಒಂದು ಇನಿಷಿಯೇಟಿವ್, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಇನಿಷಿಯೇಟಿವ್. ಇದು ಮುಂದೆ ಬರ್ತಕ್ಕಂಥ, ಈಗಲೇ ತಮಗೇನು ಕಾಣಲ್ಲ, ಆದರೆ ಮುಂದೆ ಬರ್ತಕ್ಕಂಥ ಒಂದು 2-3 ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅಂತಲೂ ಕೂಡ ಕಾಣ್ತದೆ. ಮುಂದಿನ ವರ್ಷ ಅದೇ ರೀತಿಯಿಂದ ನಾವು ಏನು ಉಳಿದಿದ್ದು ಇನ್ನೂ ಒಂದು 400 ಕೋಟಿದು ಏನೇನು ಬೇರೆ ಬೇರೆ ಪ್ರಾಜೆಕ್ಟ್ಸ್ನ ತೊಗೊಳ್ಬೇಕಾಗ್ತದೆ. ಅದನ್ನು ಕೂಡ ನಾನು ಆರೋಗ್ಯ ಸಚಿವರ ಜೊತೆನೂ ಕೂಡ ನಾನು ಮಾತಾಡಿದ್ದೀನಿ, ಅದನ್ನು ಕೂಡ ಆಗ್ತಾ ಇದೆ. ಅದೇ ಒಂದು ರೀತಿಯಿಂದ ಅಲ್ಪಸಂಖ್ಯಾತರ ಅಭಿವೃದ್ಧಿ, ತಮಗೆ ನಾನೇನು ಹೇಳಿದ್ದೆ, ಅಲ್ಪಸಂಖ್ಯಾತರ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಮೌಲಾನಾ ಆಜಾದ್ ಶಾಲೆಗಳು, MDRS ಶಾಲೆಗಳು, ಹಾಸ್ಟೆಲ್ಸ್ಗಳ ಒಂದು ಉತ್ತೀಕರಣ, ಅದಕ್ಕೆಲ್ಲ ಮೇಲ್ದರ್ಜೆಗಳು ಎಲ್ಲ ಮಾಡಬೇಕಂದ್ರೆ ಆ ಒಂದು ಮಾಡೆಲ್ ಶಾಲೆಗಳಿಗೂ ಕೂಡ ಸುಮಾರು 358 ಕೋಟಿ ವೆಚ್ಚದಲ್ಲಿ ಆ ಒಂದು ಟೆಂಡರ್ ಪ್ರಕ್ರಿಯೆಯು ಕೂಡ ಭಾಳಷ್ಟು ಕಡೆ ಮುಗಿದಿದೆ. ಇನ್ನು ಈ ತಿಂಗಳಲ್ಲಿ ಅದನ್ನು ಕೂಡ ಮುಗಿತದೆ. ಯಾಕಂದರೆ ಇದನ್ನು ಸುಮಾರು 358 ಕೋಟಿ ಅಂದರೆ 180 ಕೋಟಿ ಮಂಡಳಿ ವತಿಯಿಂದ, 180 ಕೋಟಿ ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ. ಈ ವರ್ಷ ನಾವು 90 ಕೋಟಿ ಇದಕ್ಕೋಸ್ಕರ ನಾವು ಮೀಸಲಿಟ್ಟಿದ್ದೀವಿ. ಮುಂದಿನ ವರ್ಷ 90 ಕೋಟಿ ಮತ್ತು ಇಲಾಖೆ ವತಿಯಿಂದ. ಇದನ್ನು ಕೂಡ ಇದೆಲ್ಲ ಕೆಲಸ ಕಾರ್ಯಕ್ರಮಗಳು ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಅವ್ರಿಗೂ ಸ್ವಲ್ಪ ತಾವೆಲ್ಲ ನೋಡಿದ್ದೀರಿ, ಆರಾಮಿರಲಿಲ್ಲ ಅಂತ ಆ ಒಂದು ಕಾರಣಕ್ಕೆ ಆಗಿಲ್ಲ. ಎಲ್ಲ ಒಂದೊಂದು ಹಂತವಾಗಿ ಜಿಲ್ಲಾ ಮಟ್ಟದಲ್ಲಿ ನಾವು ಇಡ್ತಾ ಇದ್ದೀವಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಇನ್ನೋವಾ ಕಾರ್ ಕಳ್ಳತನ ಮಾಡಿದ್ದ ಅಂತಾರಾಜ್ಯ ಕಳ್ಳನನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ತಿಳಿಸಿದ್ದಾರೆ. ಡೋರ್ ಓಪನ್ ಮಾಡಿಕೊಂಡು ಚಾಲು ಮಾಡಿಕೊಂಡು ಡೈರೆಕ್ಟ್ ಸೀದಾ ವಾಪಸ್ ಅವರು ಬೀಡ್ಗೆ ಹೋಗ್ಬಿಡ್ತಾರೆ. ಬೀಡಲ್ಲಿ ಅವರು ಅವ್ರದ್ದು ಒಂದು ಶೆಡ್ ಅಂತಿದೆ, ಅಲ್ಲಿ ಪ್ಲೇಟನ್ನು ಚೇಂಜ್ ಮಾಡಿರ್ತಾರೆ. ಈ ಇದರಲ್ಲಿನೂ ಅವರು ನಾಲ್ವಾರದಲ್ಲಿ ಅವರು ಏನು ಓನರ್ ಯಾರಿದ್ದಾರೆ ಅವರು ಚಾವಿಯನ್ನು ಕಿತ್ಕೊಂಡು ಕಳ್ಳತನ ಮಾಡ್ಕೊಂಡು ಹೋಗಿ ಸೀದಾ ಆಲಂದು, ಖಜೂರಿ ಬಾರ್ಡರ್, ಉಮರ್ಗಾದಿಂದ ಬೀಡ್ಗೆ ಹೋಗಿರ್ತಾರೆ. ನಮ್ಮ ಅಧಿಕಾರಿಗಳು, ನಮ್ಮ ಟೀಮ್ ಏನಿದೆಯೋ ಅದು DYSP ಶಂಕರಗೌಡ ಪಾಟೀಲ್ ಮತ್ತು CPI ಚಂದ್ರಶೇಖರ್ ತಿಗಡಿ ಮತ್ತು ವಾಡಿ PSI ಮತ್ತು ಅವರದೇ ಟೀಮ್ ಆಗಿರುವಂತಹ ಮಾಡ್ತಾ ಇದರ ಗಾಡಿ ಯಾವ ರೂಟಲ್ಲಿ ಹೋಗಿದೆ ಅನ್ನೋದು ಸೈಂಟಿಫಿಕ್ ಎವಿಡೆನ್ಸು ಮತ್ತು ಎಲ್ಲ ಹ್ಯೂಮನ್ ಇಂಟೆಲಿಜೆನ್ಸು ಅದೆಲ್ಲ ತಿಳ್ಕೊಳ್ತಾ ಟಿಲ್ ಬೀಡ್ವರೆಗೂ ವಿತಿನ್ 2-3 ಡೇಸಲ್ಲಿ 3-4 ಡೇಸಲ್ಲಿ ನಾವು ಬೀಡಿಗೆ ರೀಚ್ ಆಗಿದ್ವಿ. ಬೀಡಲ್ಲಿನೂ ಒಂದು 2 ಡೇಸ್ ಕ್ಯಾಂಪ್ ಮಾಡಿ ಅಲ್ಲಿ ಯಾರಿದ್ದಾರೋ ಅಂತ ಐಡೆಂಟಿಫೈ ಮಾಡಿಕೊಂಡು ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು, ಮತ್ತು ಅದರಲ್ಲಿ ಮೇನ್ ಆರೋಪಿ ಪುಣೆದಲ್ಲಿದ್ದಾರೆ ಅಂತ ತಿಳ್ಕೊಂಡು ಮತ್ತೆ ಅಲ್ಲಿಂದ ಪುಣೆಗೆ ಹೋಗಿ ಅಲ್ಲಿನೂ ನಮ್ಮ CPI ಚಂದ್ರಶೇಖರ್ ತಿಗಡಿ ಮತ್ತು PSI ತಿರುಮಲೇಶು ಮತ್ತು ಅವರ ಟೀಮ್ ಎಲ್ಲ ಪುಣೆಗೆ ಹೋಗಿ ಮತ್ತು ಪುಣೆಯಿಂದ ಅವರು ಆರೋಪಿ ಇರುವ ಜಾಗಕ್ಕೆ ಹೋಗ್ಬಿಟ್ಟು ಅವರನ್ನೇ ಮತ್ತು ಅವರು ಕಳ್ಳತನ ಮಾಡ್ಕೊಂಡು ಗಾಡಿಯನ್ನು ವಶಪಡಿಸ್ಕೊಂಡು ಮತ್ತೆ ಕಲಬುರಗಿಗೆ ಬಂದಿದ್ದು ವಿಚಾರಣೆ ಮಾಡಿ ಅವರನ್ನು ದಸ್ತಗಿರಿಗೆ ಮಾಡಲಾಗಿದೆ. ಇಷ್ಟೊಂದು ತುಂಬ ಎಫರ್ಟ್ಸ್ ಮಾಡಿ ಎಲ್ಲಿನೂ ಒಂದು ನೆಗ್ಲಿಜೆನ್ಸು ಅಥವಾ ಕ್ಯಾಶುವಲ್ ಆ್ಯಟಿಟ್ಯೂಡ್ ತೋರಿಸಲಾರದೆ ಹಗಲು ರಾತ್ರಿ ಇಲ್ಲಾರದೆ ಕಷ್ಟಪಟ್ಟು ಕಲರ್ನು ಐಡೆಂಟಿಫೈ ಮಾಡಿ ಮತ್ತು ಗಾಡಿಗಳನ್ನು ರಿಕವರಿ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿಕೊಂಡು ಬಂದಿರುವಂತಹ ನಮ್ಮ ಶಾಹಬಾಗ್ ಉಪವಿಭಾಗದ ಅಧಿಕಾರಿಗಳು, ಎಸ್ಪೆಷಲಿ ಶಂಕರಗೌಡ ಪಾಟೀಲ್ ಅವರು ಸೂಪರ್ವಿಷನಲ್ಲಿ ಮತ್ತು CPI ಚಿತ್ತಾಪುರ್ ತಿರುಮಲೇಶ್ ಅವರ ಟೀಮಲ್ಲಿ ಯಶಸ್ವಿ ಆಗಿದ್ದಾರೆ. ಅವರಿಗೆ ನಾನು ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನಾನು ವೈಯಕ್ತಿಕವಾಗಿ ಈ ಸಭೆ ಮುಖಾಂತರ ಅಭಿನಂದನೆಗಳು ತಿಳಿಸುತ್ತೇನೆ.
ಕನ್ನಡ ನಾಡು ಲೇಖಕರ ಮತ್ತು ಓದುಗರ ಸಹಕಾರ ಸಂಘ ನೇಮಿತ ಕಲಬುರಗಿಯ ವತಿಯಿಂದ ಕನ್ನಡ ನಾಡು ಪ್ರಕಾಶನದ 2024ನೇ ಸಾಲಿನ 10 ಕೃತಿಗಳ ಲೋಕಾರ್ಪಣೆ ಹಾಗೂ 2023ನೇ ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ನಾಡು ಲೇಖಕರ ಮತ್ತು ಓದುಗರ ಸಹಕಾರ ಸಂಘ ನಿಯಮಿತ ಕಲಬುರಗಿಯ ವತಿಯಿಂದ ಕನ್ನಡ ಸಾಹಿತ್ಯ ಸಂಘ ಶ್ರೀಮತಿ ವಿಜಿ ಮಹಿಳಾ ಕಾಲೇಜು ಕಲಬುರಗಿಯ ಸಹಯೋಗದೊಂದಿಗೆ ಕನ್ನಡ ನಾಡು ಪ್ರಕಾಶನದ 2024ರ 10 ಕೃತಿಗಳ ಲೋಕಾರ್ಪಣೆ ಮತ್ತು 2023ರ ಪ್ರಶಸ್ತಿ ಪ್ರದಾನ ಸಮಾರಂಭವು ರವಿವಾರ ದಿನಾಂಕ 9ನೇ ಫೆಬ್ರವರಿ 2023ರಂದು ಮುಂಜಾನೆ 10 ಗಂಟೆಗೆ ಕಲಬುರಗಿ ನಗರದ ಐವನಶಾಹಿ ರಸ್ತೆಯಲ್ಲಿ ಇರುವ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಕಾಲೇಜಿನ ಸಭಾಂಗಣದಲ್ಲಿ ಜರುಗಿತು. ಈ ಸಮಾರಂಭದಲ್ಲಿ ಪುಸ್ತಕ ಲೋಕಾರ್ಪಣೆ ಮಾಡಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ಆಗಮಿಸಿದ್ದರು. ಪ್ರಶಸ್ತಿ ಪ್ರದಾನ ಮಾಡಲು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿನ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಆಗಮಿಸಿದ್ದರು. ಈ ಸಮಾರಂಭದಲ್ಲಿ 2023ನೇ ಸಾಲಿನ ಕಲ್ಯಾಣ ಕರ್ನಾಟಕ ಪ್ರದೇಶದ ಸಾಹಿತಿಗಳಿಗೆ ಜೀವಮಾನ ಸಾಧನೆಗಾಗಿ ನೀಡಲಾಗುವ ಡಾಕ್ಟರ್ ಎಸ್.ಎಸ್. ಸಿದ್ದಾರೆಡ್ಡಿ ಬೀದರ್ ಸ್ಮರಣಾರ್ಥ ಕನ್ನಡ ನಾಡು ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ಕೊಪ್ಪಳದ ಹಿರಿಯ ಸಾಹಿತಿಗಳಾದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಎಚ್.ಎಸ್. ಪಾಟೀಲ್ ಇವರಿಗೆ ವಿತರಿಸಲಾಯಿತು. ಪ್ರಾಯೋಜಕರು ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ, ಅಧ್ಯಕ್ಷರು ಡಾಕ್ಟರ್ ಎಸ್.ಎಸ್. ಸಿದ್ದಾರೆಡ್ಡಿ ಫೌಂಡೇಶನ್ ಬೀದರ್. ಶ್ರೀಮತಿ ಮಾಪಮ್ಮ ಶಂಭುಲಿಂಗ ಹೊಸಮನಿ ಸ್ಮಾರಕ ಸಾಹಿತ್ಯ ಕೃತಿ ಪ್ರಶಸ್ತಿಯನ್ನು ಮಹಿಳಾ ಸಾಹಿತ್ಯ ತ್ರಿವೇಣಿಯವರ ಕಾದಂಬರಿಗಳಲ್ಲಿ ಸ್ತ್ರೀ ಪಾತ್ರಗಳು ಕೃತಿಯ ಲೇಖಕರಾದ ಡಾಕ್ಟರ್ ಉಮಾದೇವಿ ಆರ್ ದಂಡೋತಿ ಇವರಿಗೆ ವಿತರಿಸಲಾಯಿತು. ಪ್ರಾಯೋಜಕರು ಡಾಕ್ಟರ್ ಸತೀಶ್ ಕುಮಾರ್ ಹೊಸಮನಿ. ಪ್ರೊಫೆಸರ್ ಎಸ್.ಜಿ. ಮೇಲ್ಕುಂದಿ ಸ್ಮಾರಕ ಸಾಹಿತ್ಯ ಕೃತಿ ಪ್ರಶಸ್ತಿಯನ್ನು ಶಾಯರಿ ಲೋಕ ಕಾವ್ಯಕ್ಕಾಗಿ ಲೇಖಕರಾದ ಡಾಕ್ಟರ್ ಸಿದ್ದರಾಮ್ ಹೋನ್ಕಲ್ ಶಹಾಪುರ್ ಇವರಿಗೆ ವಿತರಿಸಲಾಯಿತು. ಪ್ರಾಯೋಜಕರು ಡಾಕ್ಟರ್ ಶಿವಾನಂದ ಮೇಲ್ಕುಂದಿ, ಸಹೋದರ ಮತ್ತು ಸಹೋದರಿಯರು. ಶ್ರೀಮತಿ ಬಸಮ್ಮ ತುಳಜಪ್ಪ ಉಪಳಾಂಕರ್ ಸ್ಮಾರಕ ಸಾಹಿತ್ಯ ಕೃತಿ ಪ್ರಶಸ್ತಿಯನ್ನು ಗತಾನುಶೀಲನ ಸಂಕೀರ್ಣ ವಿಭಾಗಕ್ಕಾಗಿ ಲೇಖಕರಾದ ಡಾಕ್ಟರ್ ಅಮರೇಶ್ ಯತಗಲ್ ಇವರಿಗೆ ವಿತರಿಸಲಾಯಿತು. ಪ್ರಾಯೋಜಕರು ಶ್ರೀಮತಿ ಶಾಂತಾಬಾಯಿ ಉಪಳಾಂಕರ್ ಕಲಬುರ್ಗಿ. ಶ್ರೀಮತಿ ಶರಣಮ್ಮ ವೀರಭದ್ರಪ್ಪ ಅಕ್ಕೋಣಿ ಸ್ಮಾರಕ ಸಾಹಿತ್ಯ ಕೃತಿ ಪ್ರಶಸ್ತಿಯನ್ನು ಕಥಾ ನಕ್ಷತ್ರಗಳು ಕಥಾ ಸಂಕಲನದ ಲೇಖಕರಾದ ಸುಭಾಷ್ ಚಂದ್ರ ಕಶೆಟ್ಟಿ ಇವರಿಗೆ ವಿತರಿಸಲಾಯಿತು. ಪ್ರಾಯೋಜಕರು ಅಮೃತರಾಜ್ ಅಪ್ಪರಾವ್ ಅಕ್ಕೋಣೆ ಕಲಬುರ್ಗಿ. ಕನ್ನಡ ನಾಡು ಲೇಖಕರ ಮತ್ತು ಓದುಗರ ಸಹಕಾರ ಸಂಘದ ಸಾಹಿತ್ಯ ಕೃತಿ ಪ್ರಶಸ್ತಿಯನ್ನು ಸುಳ್ಳೆ ಫ್ರೆಂಡು ಒಳ್ಳೆ ಫ್ರೆಂಡು ಕಾದಂಬರಿ ವಿಭಾಗದಲ್ಲಿ ಲೇಖಕರಾದ ಗುಂಡೂರಾವ್ ದೇಸಾಯಿ ಇವರಿಗೆ ಕನ್ನಡ ನಾಡು ಪ್ರಕಾಶನ ಕಲಬುರಗಿಯ ಪ್ರಾಯೋಜಕತ್ವದಲ್ಲಿ ವಿತರಿಸಲಾಯಿತು. ಇದೇ ವೇಳೆ ಅಕ್ಬರ್ ಸಿ ಕಾಲಿಮಿರ್ಚಿ ಲೇಖಕರ ಎಸ್ಕಲೇಟರ್ ಡಾಕ್ಟರ್ ವೀರಶೆಟ್ಟಿ ಬಿ ಗಾರಂಪಳ್ಳಿ ಇವರ ಗತಕಥನ ಸಂಕೀರ್ಣ, ಡಾಕ್ಟರ್ ಕರುಣಾ ಜಮದರ್ ಖಾನಿ ಇವರ ಸಂಗಾತ, ವೀರ ಹನುಮಾನ್ ಲೇಖಕರ ಕಾಯಕ ಶರಣರು ಪ್ರೊಫೆಸರ್ ಎಚ್.ಟಿ. ಪೋತೆ ಇವರ ಬೆತ್ತಲಾದ ಚಂದ್ರ, ಡಾಕ್ಟರ್ ಶಶಿಕಲಾ ಮೋಳ್ದಿ ಇವರ ಉತ್ತರ ಕರ್ನಾಟಕದ ಜಾನಪದ ಆಚರಣೆಗಳು, ಅಪ್ಪರಾವ್ ಅಕ್ಕೋಣಿ ಇವರ ಸಂತೃಪ್ತ, ಮುರುಗೆಪ್ಪ ಆರ್.ಎಚ್. ಹಣಮನಹಳ್ಳಿ ಇವರ ಚೆಲುವಿನೊಳಗಿಲ್ಲದ ಚೆಲುವ, ಪ್ರಭಾಕರ್ ಜೋಶಿ ಇವರ ಲವ್ ಕ್ಯಾಪ್ಸಲ್ ಹಾಗೂ ಖಾದ್ರಿ ಎಸ್ ಅಚ್ಯುತನ್ ಇವರ ಹದ್ದಿನ ಕಣ್ಣು ಕೃತಿಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು. ಈ ಸಮಾರಂಭದಲ್ಲಿ ಅಧ್ಯಕ್ಷರಾದ ಅಪ್ಪಾರಾವ್ ಅಕ್ಕೋಣೆ, ಉಪಾಧ್ಯಕ್ಷರಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ವಿಜಿ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಜೇಂದ್ರ ಕೊಂಡ, ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್, ಪ್ರೊಫೆಸರ್ ವಿಜಯ್ ಕುಮಾರ್ ಪರುತೆ, ಎಸ್.ಕೆ. ಬಿರಾದಾರ್, ಸಿದ್ದಲಿಂಗಣ್ಣ ಆನೆಗುಂದಿ, ಬಸವರಾಜ್ ಜಮದಾರ್ ಖಾನಿ, ಸಿದ್ದಪ್ಪ ಹೊಟ್ಟಿ, ಎಸ್.ವಿ. ಹತ್ತಿ, ಡಾಕ್ಟರ್ ಚಂದ್ರಕಲಾ ಬಿದರಿ, ಡಾಕ್ಟರ್ ಡಿ.ಬಿ. ನಾಯಕ್, ಪ್ರೊಫೆಸರ್ ಕೆ.ಎಸ್. ನಾಯಕ್, ಡಾಕ್ಟರ್ ನಾಗಾಬಾಯಿ ಬುಳ್ಳ, ಡಾಕ್ಟರ್ ಮಲ್ಲಿನಾಥ್ ತಳವಾರ್, ಡಾಕ್ಟರ್ ಶರಣಬಸಪ್ಪ ವಡ್ಡನಕೇರಿ, ಬಸವರಾಜ್ ಕೋನೆ, ಸೂರ್ಯಕಾಂತ್ ಸೊನ್ನದ್ ಹಾಗೂ ಪ್ರೊಫೆಸರ್ ಬಿ.ಎಚ್. ನಿರುಗುಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಾಹಿತ್ಯ ವಲಯದೊಳಗೆ ಬಹಳ ಎಚ್ಚರದಲ್ಲಿ ಕೆಲಸ ಮಾಡ್ತಾ ಇದೆ. ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೂಡ ನಿರ್ದೇಶಿಸಬಲ್ಲ ಶಕ್ತಿಯಾಗಿ, ಒಂದು ಎಚ್ಚರಿಕೆಯಾಗಿ, ಒಂದು ಅರಿವಾಗಿ ಅದು ಕ್ರಿಯಾಶೀಲವಾಗಿದೆ ಅನ್ನೋದಕ್ಕೆ ಈ ಎರಡು ಪ್ರಸಂಗಗಳನ್ನ ನಾನು ಹೇಳಿದ್ದು. ಈ ಹಿನ್ನೆಲೆಗಳಲ್ಲಿ ಈ 10 ಕೃತಿಗಳನ್ನು ನನಗೆ ಓದುವಾಗ ನನಗನ್ಸಿದ್ದು, ಈ ತರಹದ ಕೊನೆಗೇಡಿತನದ ರಚನೆಗಳನ್ನ ಯಾವ ಕಾರಣದಲ್ಲೂ ಕೈಗೆತ್ತಿಕೊಂಡಿಲ್ಲ. ಕೊನೆಗೇಡಿತನದ ಕುಚ್ಚ ಮನಸ್ಸಿನ ರಚನೆಗಳನ್ನ ಕೈಗೆತ್ತಿಕೊಂಡಿಲ್ಲ. ಈ ಕಾರಣದಿಂದಾಗಿ ನೆನ್ನೆ ಇಲ್ಲಿ 116 ವರ್ಷಕ್ಕೆ 163 ಕೃತಿಗಳು ನೋಡಿದೆಯಲ್ಲ, ಇದು ಗುಣಗೌರವವನ್ನ ಒಂದು ರೀತಿ ಗೌರವಿಸಿದ ರೀತಿಯೊಳಗೆ, ಗುಣಗ್ರಾಹಿತ್ವವನ್ನು ಗೌರವಿಸಿದ ರೀತಿಯೊಳಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು. ಅದನ್ನ ನಾನು ತುಂಬಾ
ಹೃದಯ ತುಂಬಿದಂತೆ ಅನುಭವಿಸಿ ಇದು ಅಭಿನಂದಿಸಿ ಹೇಳ್ತಾ ಇದ್ದೇನೆ ಅನುಭವಿಸಿ. ಇಲ್ಲಿ ಎಲ್ಲ ಇವೆ, ಆತ್ಮಕಥನ ಇದೆ, ಕಥೆ ಇದೆ, ನಾಟಕಗಳಿವೆ, ಮತ್ತೆ ಕಾವ್ಯ ಇದೆ, ಜನಪದಗಳ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಂಶೋಧನೆ ಇದೆ, ಗತಜೀವನಕ್ಕೆ ಸಂಬಂಧಪಟ್ಟಂತಹ ಸಂಶೋಧನೆ ಇದೆ. ಈ ಎಲ್ಲವುಗಳನ್ನು ಒಳಗೊಂಡ ರಚನೆಗಳಿವೆ. ಎಲ್ಲರೂ ಕೂಡ ಲೇಖಕರು ಅವರವರ ಕಾರ್ಯಕ್ಷೇತ್ರದೊಳಗೆ ಜವಾಬ್ದಾರಿಯನ್ನು ಇಟ್ಟುಕೊಂಡ ರೀತಿಯೊಳಗೆ ಹೆಚ್ಚು ಸಂಶೋಧನೆ ಮಾಡಿದ್ದಾರೆ ಅನ್ನೋದು, ಹೆಚ್ಚು ಬರಹದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನೋದು ನನಗೆ ಗಮನಕ್ಕೆ ಬಂದಂಥ ಒಂದು ಓದಿನ ಅನುಭವ. ಇಲ್ಲಿ ನಾನು ಅಕ್ಕೋಣಿಯವರಿಂದಲೇ ಶುರು ಮಾಡ್ತೇನೆ. ಅಕ್ಕೋಣಿಯವರು ಏನಿದ್ದಾರೆ ಹಿರಿಯರಾಗಿರೋದ್ರಿಂದ ಇಡೀ ಈ ಕೃತಿ 10 ಕೃತಿಗಳಲ್ಲಿ ಜೊತೆಗೆ ನಾವು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲರಿಗಿಂತ ಅವರು ಹಿರಿಯರಾಗಿರೋದ್ರಿಂದ ಅವರು ಸಂತೃಪ್ತ ಅಂತನೂ ಆತ್ಮಕಥೆ ಬರಲಿಲ್ಲ. ಆ ಟೈಟ್ಲ್ ಇದೆಯಲ್ಲ, ಆ ಟೈಟ್ಲ್ ಏನೇನೆ, ಶೀರ್ಷಿಕೆ ಏನೇನೆ, ಆ ಆತ್ಮಕಥೆಯ ಸ್ವರೂಪವನ್ನು ಕುರಿತಂತೆ ಹೇಳ್ತಾ ಇರುವ ಒಂದು ಶೀರ್ಷಿಕೆ ಅಂತ ಅನಿಸುತ್ತೆ. ಯಾವಾಗಲೂ ಅಷ್ಟೇ, ಆತ್ಮಕಥೆ ಆತ್ಮವೃತ್ತಿಯಾಗಬಾರ್ದು, ಆತ್ಮವಿಮರ್ಶೆ ಆಗಬೇಕು, ಆತ್ಮ ಆಗಬಾರದು. ಆತ್ಮ ಮರುಕಾದ್ರೆ ದೈನೇಸಿ ಸ್ಥಿತಿಗಳಿಗೆ, ಆತ್ಮವೃತ್ತಿಯಾದ್ರೆ ವೈಭವೀಕರಣಕ್ಕೆ ತೊಡಗಾಗುತ್ತೆ. ಆತ್ಮವಿಮರ್ಶಾ ಗುಣ ಇದ್ದಾಗ ವಿವೇಕದಲ್ಲಿ ತನ್ನ ಬದುಕನ್ನು ತಾನು ಅವಲೋಕಿಸಿಕೊಂಡು ಕಟ್ಟರೆ ಆಗ ವ್ಯಕ್ತಿ ಬದುಕು ಮಾತ್ರ ಅಲ್ಲಿ ಬರೋದಿಲ್ಲ, ಒಂದು ಸಮುದಾಯದ ಬದುಕು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.